ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು. ಸಂವಿಧಾನ ಜಾಗೃತಿ ಜಾಥಾ ಯಶಸ್ವಿಗೆ ಕರೆ. ಫೆಬ್ರವರಿ 14 ಮುದ್ದೇಬಿಹಾಳ ತಾಲೂಕಿಗೆ ಸಂವಿಧಾನ ಜಾಗೃತಿ ಜಾಥಾ ರಥ ಆಗಮನ. ವಾರ್ತೆಗಳ ವಿವರ. ಫೆಬ್ರವರಿ 14ರಂದು ಮುದ್ದೇಬಿಹಾಳ ತಾಲೂಕಿಗೆ ಸಂವಿಧಾನ ಜಾಗೃತಿ ಜಾಥಾ ರಥ ಆಗಮಿಸಲಿದ್ದು, ಈ ಸಂವಿಧಾನ ಜಾಗೃತಿ ಜಾಥಾ ಯಶಸ್ವಿಗೊಳಿಸಬೇಕೆಂದು ದಲಿತ ಪರ ಮುಖಂಡರು ಕರೆಯನ್ನ ನೀಡಿದರು. ಅವರು ಮಂಗಳವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಈ ವೇಳೆ ಮಾತನಾಡಿದ ದಲಿತ ಪರ ಮುಖಂಡ ಹರೀಶ್ ನಾಟಿಕಾರ್, ಫೆಬ್ರವರಿ 14 ಬುಧವಾರ ನಮ್ಮ ಮುದ್ದೇಬಿಹಾಳ ತಾಲೂಕಿನ ರೂಡಿಗೆ ಗ್ರಾಮಕ್ಕೆ ಮಧ್ಯಾಹ್ನ 12:30ಕ್ಕೆ ಸಂವಿಧಾನ ಜಾಗೃತಿ ರಥ ಪ್ರವೇಶ ಮಾಡಲಿದ್ದು, ಸಂವಿಧಾನ ಅರಿವು ಮೂಡಿಸುವ ಸ್ತಬ್ಧ ಚಿತ್ರ ರಥವನ್ನು ಸ್ವಾಗತಿಸಲು ಈಗಾಗಲೇ ತಾಲೂಕು ಆಡಳಿತ, ಸಮಾಜ ಕಲ್ಯಾಣ ಇಲಾಖೆ ಸಕಲ ತಯಾರಿಯನ್ನ ಮಾಡಿಕೊಂಡಿದೆ. ಈ ಸಂವಿಧಾನ ಜಾಗೃತಿ ಜಾಥಾದಲ್ಲಿ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜನರು, ನಾಗರಿಕರು ಭಾಗವಹಿಸಬೇಕು ಎಂದು ಅವರು ಕರೆಯನ್ನ ನೀಡಿದರು. ನಮ್ಮ ದಲಿತ ಸಮಾಜದಲ್ಲಿ ತುಂಬಾ ಜನಕ್ಕೆ ಸಂವಿಧಾನದ ಅರಿವಿಲ್ಲ. ಸರ್ಕಾರದ ಸೌಲಭ್ಯ, ಸಹಾಯ ಹೇಗೆ ಪಡೆಯಬೇಕೆಂದು ಈ ಜಾಗೃತಿ ಜಾಥಾವನ್ನ ರಾಜ್ಯ ಸರ್ಕಾರ ಮಾಡಿದೆ. ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯ ಸರ್ಕಾರಕ್ಕೆ ಧನ್ಯವಾದವನ್ನ ದಲಿತ ಸಮಾಜದಿಂದ ಸಲ್ಲಿಸುತ್ತೇವೆ. ಸಂವಿಧಾನ ಜಾಥಾದಲ್ಲಿ ನೀಲಿ ಧ್ವಜ ಹಾರಾಟ ಮಾಡುವುದರಿಂದ, ಡೊಳ್ಳು ಹಲಿಗೆ ಬಾರಿಸುವುದರಿಂದ ಸಂವಿಧಾನದ ಜಾಗೃತಿ ಮೂಡುವುದಿಲ್ಲ. ಉತ್ತಮ ವಾಗ್ಮಿ, ಉಪನ್ಯಾಸಕರಿಂದ ಸಂವಿಧಾನ ಕುರಿತು ಜಾಗೃತಿ ಮೂಡಿಸುವ ಕಾರ್ಯ ಮಾಡಬೇಕಿದೆ ಎಂದರು. ಅತಿ ವಿಜೃಂಭಣೆಯಿಂದ ನಾವು ಈ ಸಂವಿಧಾನ ಅರಿವು ಕಾರ್ಯಕ್ರಮದ ಬಗ್ಗೆ ಒಂದು ಸ್ತಬ್ಧ ಚಿತ್ರಗಳು ಹಾಗೂ ವಿವಿಧ ವಾದ್ಯಗಳೊಂದಿಗೆ ನಾವು ಬರಮಾಡ್ಕೊಳ್ತಾ ಇದೆ. ನಾವು ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣದಿಂದ ಈಗಾಗಲೇ ಎಲ್ಲ ತಯಾರಿಗಳನ್ನು ಕೂಡ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅತ್ಯಂತ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ದಲಿತ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಯಾಕಂತಂದ್ರೆ ಸಂವಿಧಾನವನ್ನು 75 ವರ್ಷಗಳು ಗತಿಸಿದ್ರು ಕೂಡ ಸಂವಿಧಾನ ಅರಿವು ನಮಗಿಲ್ಲ ಅಂತಂದರೆ ನಾವು ಯಾವ ರೀತಿಯಾಗಿ ಹೋರಾಟ ಮಾಡಬೇಕು, ನಾವು ಯಾವ ರೀತಿಯಾಗಿ ಸರ್ಕಾರದ ಸಹಾಯ ಸೌಲಭ್ಯ ಪಡೆದುಕೊಳ್ಬೇಕು ಅನ್ನೋದಕ್ಕೆ ಸರ್ಕಾರ ಇದು ಒಂದು ಮಹಾ ಚಿಂತನೆಯನ್ನು ನಮಗೆ ಕೊಟ್ಟಿದೆ. ಅದಕ್ಕೆ ಸರ್ಕಾರಕ್ಕೆ ನಾನು ಕೂಡ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಒಳ್ಳೆಯ ಕಾರ್ಯಕ್ರಮ ಮಾಡ್ತಾರಪ್ಪ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ನಾವು ಧನ್ಯವಾದಗಳು ಕೂಡ ನಮ್ಮ ತಾಲೂಕಾ ವಿವಿಧ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳಿಂದ ಮಾನ್ಯ ಮುಖ್ಯಮಂತ್ರಿಗೆ ನಾನು ಧನ್ಯವಾದಗಳನ್ನು ಹೇಳಿದ್ದೆ. ಸಂಪೂರ್ಣವಾದ ಸಂವಿಧಾನದ ಅರಿವು ಯಾರ ಅಂಥವ್ರ ಒಂದು ನಾವು ಉಪನ್ಯಾಸಕರನ್ನು ಕೂಡ ಹಾಕೋಬೇಕಂತ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ಕೂಡ ಹೇಳಿದ್ದೀವಿ. ಅದು ಒಂದು ಗಂಟೆ ಸಮಯ ಇರ್ಬೋದು. 1 ಗಂಟೆ ಒಳಗೆ ಸಂವಿಧಾನದಲ್ಲಿ ಏನಿದೆ ಶಾರ್ಟ್ಕಟ್ ಆಗಿ ಹೇಳಿದರು. ಸಂವಿಧಾನದ ಅರಿವು, ಸಂವಿಧಾನದ ಪೀಠಿಕೆಗಳಲ್ಲಿ ಏನಿದೆ ಅನ್ನುವಂಥ ವಿಚಾರವನ್ನು ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ಎಲ್ಲ ವಿವರವಾಗಿ ನಾಳೆ ಉಪನ್ಯಾಸಕರ ಮೂಲಕ ಹೇಳಿಸ್ತಾ ಇದ್ದಾರೆ. ನಮ್ಮ ಜನಾಂಗದಲ್ಲಿ ಸಂವಿಧಾನದ ಅರಿವು ಭಾಳ ಕಡಿಮೆ ಐತೆ ಅಂತ ನಾನು ಭಾವಿಸಿದ್ದೀನಿ. ನಮ್ಮ ಜನಗಳು, ವಿವಿಧ ದಲಿತ ಪರ ಸಂಘಟನೆಗಳು, ರೈತ ಮುಖಂಡರು ಹಾಗೂ ಇನ್ನಿತರ ಸಮಾಜದ ಎಲ್ಲ ಮುಖಂಡರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತಿ ಯಶಸ್ವಿಯಾಗಿ ಸಂವಿಧಾನವನ್ನು ತಮ್ಮ ಮನದಾಳದಲ್ಲಿ ಕರಗತ ಮಾಡ್ಕೊಳ್ಬೇಕು. ಅಟ್ರಾಸಿಟಿ ಆಗಬೇಕಂದ್ರೆ ನಾವು ಸಂವಿಧಾನವನ್ನು ಅರ್ಥಕೊಂಡಿದ್ದೀವಿ, ನಾವು ಜಾತಿ ವ್ಯವಸ್ಥೆಯನ್ನು ಅರ್ಥಕೊಂಡಿದ್ದೀವಿ ಅಂತಂದ್ರೆ ನಾವೆಲ್ಲರೂ ಅಣ್ಣ ತಮ್ಮಂದರು ಸ್ವಬಾಳ್ವೆಯಿಂದ ಬಾಳಿದ್ರೆ ಅಟ್ರಾಸಿಟಿ ಆಗೋಲ್ಲ. ಅದನ್ನೇ ಸಂವಿಧಾನದ ಆಗಬಾರ್ದು. ಮೇಲ್ಜಾತಿಯವರು, ಕೆಳಜಾತಿಯವರು ಅನ್ಯೋನ್ಯವಾಗಿ ಬಾಳ್ತಾರ, ನಾವು ಬಾಳಂಗಿಲ್ಲ ಅಂತ ಹೇಳಂಗಿಲ್ಲ. ಆದರೂ ಕೆಲವೊಂದು ಕಡೆ ಆಗ್ತಾ ಇದ್ದಾವಲ್ಲ, ಆ ಸಂವಿಧಾನ ಅರಿವು ಇಲ್ಲ, ಅದಕ್ಕೆ ಕಾನೂನಿನ ಅರಿವು ಇಲ್ಲ. ಅದಕ್ಕೆ ಸಂವಿಧಾನದ ಕಾನೂನು, ಕಾನೂನದೇ ಸಂವಿಧಾನ. ಅದಕ್ಕೆ ಕಾನೂನು ಅರಿವು ಇಲ್ಲದಕ್ಕೆ ಇಂಥ ಕೇಸ್ಗಳಾಗ್ತಾವ. ಆ ಕಾನೂನು ಜಾಥಾ ಇರ್ಬೇಕೈತಿ. ನಾವು ನೀವೆಲ್ಲರೂ ಬರೀ ಡ್ಯಾನ್ಸ್ ಮಾಡೋದು, ಕುಣಿಯೋದು, ಜೈಕಾರ ಹಾಕೋದ್ರಿಂದ ಸಂವಿಧಾನ ಅರಿವು ನಮಗೆ ಮೂಡಾಗಿಲ್ಲ ಅಂತ ಕೂಡ ನಾನು ಹೇಳ್ತೀನಿ. ಈಗ ಕೆಲವೊಂದು ಕಡೆ ಮಾಡ್ತಾ ಇದ್ದಾರೆ, ಬಾವುಟ ಆಡಿಸೋದು, ಡೊಳ್ಳು ಬಡಿಯೋದು, ಆಮೇಲೆ ಹಲ್ದಿ ಬಾರಿಸೋದು. ಇದರಿಂದ ಸಂವಿಧಾನ ಅರಿವು ಬರುವುದಿಲ್ಲ. ಸಂವಿಧಾನ ಅರಿವು ಬರಬೇಕಾದ್ರೆ ಒಂದು ಪದವನ್ನು ಕಲಿತು ಹಿಂದೆಲ್ಲ ಪ್ರಬುದ್ಧವಾದ ಸರ್ವಜ್ಞರು. ಅದೇ ರೀತಿಯಾಗಿ ಈ ಸಂವಿಧಾನದಲ್ಲಿ ಇರ್ತಕ್ಕಂಥ ಅಂಶಗಳನ್ನು
ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅಂಶಗಳು ಏನಿರ್ತಾವೋ ಅದನ್ನು ತಕ್ಕ ಮಟ್ಟಿಗೆ ಅದನ್ನು ನಾವು ಅನ್ವಯಿಸಿಕೊಂಡು ಯುವ ದಲಿತ ಮುಖಂಡ ಬಸವರಾಜ ಪೂಜಾರಿ ದೇವರಾಜ್ ಹಂಗರ್ಗಿ ಮಾತನಾಡಿ ಸಂವಿಧಾನ ಜಾಗೃತಿ ಜಾಥಾದಲ್ಲಿ ಎಲ್ಲ ಸಮಾಜದ ಬಂಧುಗಳು ನಾಗರಿಕರು ಭಾಗವಹಿಸಬೇಕು. ಸಂವಿಧಾನ ಕೇವಲ ದಲಿತರಿಗಷ್ಟೇ ಸೀಮಿತವಾಗಿಲ್ಲ. ಸಂವಿಧಾನ ಜಾಗೃತಿ ಜಾಥಾ ಆರಂಭಿಸಿದ ರಾಜ್ಯ ಸರ್ಕಾರಕ್ಕೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ. ಈ ಜಾಥಾದಲ್ಲಿ ಸರ್ಕಾರಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಭಾಗವಹಿಸಬೇಕು. ಯಾರು ಭಾಗವಹಿಸುವುದಿಲ್ಲವೋ ಅವರ ಮೇಲೆ ಜಿಲ್ಲಾಧಿಕಾರಿಗಳು ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಛಲವಾದಿ ಮಹಾಸಭಾ ಅಧ್ಯಕ್ಷ ರೇವಣಪ್ಪ ಹರಿಜನ್, ಮುಖಂಡರಾದ ಶಿವಾನಂದ್ ಬುದ್ನಿ, ಹುಲ್ಗಪ್ಪ ಛಲವಾದಿ, ದೇವರಾಜ್ ಹುನಗುಂದ್ ಮುಂತಾದವರು ಉಪಸ್ಥಿತರಿದ್ದರು. ನಮ್ಮ ವಿಜಯಪುರ ಜಿಲ್ಲೆ ವಿಶೇಷವಾಗಿ ಮುದ್ದೇಬಿಹಾಳ ತಾಲೂಕಿಗೆ ನಾಳೆ ಅಂದರೆ 14/2/2024 ಮಧ್ಯಾಹ್ನ 12:30 ಗಂಟೆಗೆ ಆಲಕೊಪ್ಪರದಿಂದ ಆ ಕಾರ್ಯಕ್ರಮವನ್ನು ಅತ್ಯಂತ ವಿಶೇಷವಾಗಿ ಎಲ್ಲ ವಿವಿಧ ದಲಿತ ಪರ, ಪ್ರಗತಿಪರ ಸಂಘಟನೆಯ ಮುಖಂಡರುಗಳು ಹಾಗೂ ಸಾರ್ವಜನಿಕರು ಕಲಾ ತಂಡದೊಂದಿಗೆ ಸದರಿ ಕಾರ್ಯಕ್ರಮವನ್ನು ನಾವು ಸ್ವಾಗತ ಮಾಡ್ತಾ ಇದ್ದು, ಈ ಸ್ವಾಗತ ಒಂದು ಕಾರ್ಯಕ್ರಮಕ್ಕೆ ಮುದ್ದೇಬಿಹಾಳ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಅವರಿವರೇ ಮೇಲೆ ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಜಾತಿಗೆ ಸೀಮಿತಪಟ್ಟಂಥ ವ್ಯಕ್ತಿ ಅಲ್ಲ, ಇಡೀ ದೇಶದ ಅನೇಕರನ್ನು ಬರೆದಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಉದ್ದೇಶ ನಮಗೂ ಕೂಡ ರಾಜ್ಯ ಸರ್ಕಾರಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಯಾಕಂತ ಕೇಳಿದ್ರೆ ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಅರಿವು ಮೂಡಿಸ್ತಾರಪ್ಪ ಅಂತ ಸಂವಿಧಾನ ಬಗ್ಗೆ ಅಂತಂದ್ರೆ ಒಳ್ಳೆಯ ವಿಚಾರಗಳು. ಈ ಸಂದರ್ಭದಲ್ಲಿ ಕೂಡ ನಾವು ಸರ್ಕಾರ ಒಂದ್ಸರಿ ಹೇಳಿದ್ರು ಕೂಡ ಅದ್ರ ಬಗ್ಗೆ ಒಳ್ಳೆಯ ವಿಚಾರಗಳನ್ನೇ ಹೇಳ್ತಾ ಇದ್ದೀವಿ. ಇವತ್ತು ಸಂವಿಧಾನ ಅಂತಕ್ಕಂಥದ್ದು ಇವತ್ತು ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಪ್ರತಿಯೊಂದು ಶಾಲೆಯಲ್ಲಿ, ಪ್ರತಿಯೊಂದು ಇಲಾಖೆಯಲ್ಲಿ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಸಂವಿಧಾನ ಅಂತಕ್ಕಂಥ ಏನು ಅಂತಕ್ಕಂಥದ್ದನ್ನ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇವತ್ತು ಈ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾರೆ. ಈಗಾಗಲೇ ಮುದ್ದೇಬಿಹಾಳ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ವಿವಿಧ ದಲಿತ ಪ್ರಗತಿಪರ ಸಂಘಟನೆ ಮುಖಂಡರುಗಳು ಚರ್ಚೆ ಮಾಡೋಕ್ಕಾಗಿಯೂ ಕೂಡ ತಾಲೂಕಾಡಳಿತ ವ್ಯವಸ್ಥಿತವಾಗಿ ಏನು ಕೆಲಸ ಮಾಡಬೇಕು ಅದು ಮಾಡ್ತಾ ಇದೆ. ಅದ್ರ ಬಗ್ಗೆ ನಮಗೆ ಯಾರು ಮಾತಿಲ್ಲ. ಅದಾಗಿಯೂ ಕೂಡ ನಾವು ಸಂಘಟನೆ ಎಲ್ಲ ಹೋರಾಟಗಾರರಾಗಿ ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಇದೊಂದು ವಿಶೇಷವಾಗಿ ನಾವು ಇದನ್ನ ಒಂದು ಪತ್ರಿಕಾಗೋಷ್ಠಿ ಕರೆದೇವೆ ಅಂತಂದ್ರೆ ಕೆಲವು ಜನರಿಗೆ ಗೊತ್ತಿರುವುದಿಲ್ಲ. ಸೊ ಅದನ್ನ ಒಂದು ಪತ್ರಿಕಾಗೋಷ್ಠಿ ನೋಡಿಕೊಂಡು ಬರ್ತಕ್ಕಂಥ ಜನರು ಕೂಡ ಸಾಕಷ್ಟು ಇದ್ದಾರೆ. ಅದಾಗಿಯೂ ಕೂಡ ವಿವಿಧ ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಅದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾಗಿದೆ. ತಮಗೂ ಕೂಡ ಮಾಧ್ಯಮದಲ್ಲಿ ಗೊತ್ತಿರಬೇಕು, ಬಹುಶಃ ಜನರಿಗೆ ಗೊತ್ತಿರೋದು ನಾನು ಭಾವಿಸ್ತೇನೆ. ಅದ್ರ ಜೊತೆಗೆ ನಾನು ಹೇಳೋದಿಷ್ಟೇ, ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟಂಥ ತಾಲೂಕು ಆಡಳಿತಕ್ಕೆ ಅವತ್ತಾದರೂ ಕೂಡ ನಾವು ಪೂರ್ವಭಾವಿ ಸಭೆಯಲ್ಲಿ ದೇಶದ ಕಾರ್ಯಾಲಯದಲ್ಲಿ ಪೂರ್ವಭಾವಿ ಸಭೆ ಕರೆದಿದ್ರು. ಆ ಸಭೆಯಲ್ಲಿ ನಾವು ಹೇಳಿದ್ದೇವೆ, ಇಲಾಖೆಯ ಎಲ್ಲ ಅಧಿಕಾರಿಗಳು ಕಾರ್ಯಕ್ರಮಕ್ಕೆ ಚಾಚು ತಪ್ಪದೆ ಈ ಕಾರ್ಯಕ್ರಮಕ್ಕೆ ಹಾಜರಿರಬೇಕು. ಯಾವ ಅಧಿಕಾರಿಗಳು ಹಾಜರಿರುವುದಿಲ್ವೋ ಅಂಥ ಅಧಿಕಾರಿಗಳ ಮೇಲೆ ಅತ್ಯಂತ ಕಟ್ಟುನಿಟ್ಟಿನ ಶಿಸ್ತಿನ ಕ್ರಮ ತೆಗೆದುಕೊಂಡಂಥ ಜವಾಬ್ದಾರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇರ್ತದೆ. ದಯವಿಟ್ಟು ನಾನು ಈಗಲೂ ಕೂಡ ಮಾಧ್ಯಮದ ಮುಖಾಂತರ ಹೇಳಿ ಬಯಸ್ತಾ ಇದ್ದೇನೆ, ಸಂಬಂಧಪಟ್ಟ ತಾಲೂಕು ಎಲ್ಲ ಆಡಳಿತ ಅಧಿಕಾರಿಗಳು, ಎಲ್ಲ ಅಂಗನವಾಡಿ ಕಾರ್ಯಕರ್ತರು, ಎಲ್ಲ ಶಾಲಾ ಮಕ್ಕಳು, ಎಲ್ಲ ಇರ್ತಕ್ಕಂಥ ಸಾರ್ವಜನಿಕರು ಈ ಕಾರ್ಯಕ್ರಮವನ್ನು ನಾವು ಎಲ್ಲರ ಜೊತೆ ಸೇರಿಕೊಂಡು ವಿಶೇಷವಾಗಿ ಈಗೇನು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಅಡ್ಡಾಡಿದಲ್ಲ, ಹೆಚ್ಚಿನ ರೀತಿಯಲ್ಲಿ ಮುದ್ದೇಬಿಹಾಳ ತಾಲೂಕಿನಲ್ಲಿ ಆ ಕಾರ್ಯಕ್ರಮ ಆಗಬೇಕಂತಕ್ಕಂಥದ್ದು ಅದು ಎಲ್ಲರ ಆಸೆ ಇದೆ. ಸಂವಿಧಾನ ಜಾಗೃತಿ ಜಾಥಾ ನಮ್ಮ ಮುದ್ದೇಬಿಹಾಳ ನಗರಕ್ಕೆ ಆಗಮಿಸಿದ್ದಾರೆ. ಆದ್ದರಿಂದ ಮುದ್ದೇಬಿಹಾಳ ನಗರದ ಸಮಸ್ತ ನಾಗರಿಕರು ಈ ಒಂದು ಜಾಥಾದಲ್ಲಿ ಪಾಲ್ಗೊಳ್ಳಬೇಕು. ವಿಶೇಷ ಏನಪ್ಪ ಅಂತಂದ್ರೆ ಶೋಷಿತರು, ದಮನಿತರು, ದಲಿತರ ಧ್ವನಿಯಾಗಿರ್ತಕ್ಕಂಥ ಈ ಒಂದು ಸಂವಿಧಾನವನ್ನು ತಾವೆಲ್ಲರೂ ಅರಿತುಕೊಳ್ಳಬೇಕು. ಸರ್ಕಾರ ಏನು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ, ಇದಕ್ಕೆ ಈ ನಮ್ಮ ದಲಿತ ಮುಖಂಡರ ಸಮಾಜದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ.